ಕಾಸ್ಟ್ಯೂಮ್ಗೆ ಅದರದ್ರೇ ಆದಂಥ ಇಂಪಾರ್ಟೆನ್ಸ್ ಇದೆ. ಅವ್ರವ್ರದ್ದು ಬಟ್ಟೆ ಹಾಕೊಂಬರಕ್ಕೆ ಹೇಳ್ಬಿಡೋಣ, ಮಾಡಕ್ಕೆ ಹೇಳ್ಬಿಡೋಣ. ಹೀರೋನ ಹೀರೋ ಥರ ಪ್ರೆಸೆಂಟ್ ಮಾಡ್ತಾರೆ, ವಿಲನ್ ಥರ ಪ್ರೆಸೆಂಟ್ ಮಾಡ್ತಾರೆ. ಮುಂದೆ ನಿಂತ್ಕೊಳ್ಳೋ ಕ್ಯಾರೆಕ್ಟರ್ ಪ್ರೆಸೆಂಟಬಲ್ ಇಲ್ಲ ಅಂದರೆ ಕಾಸ್ಟ್ಯೂಮ್ ಅವರು ಮತ್ತು ಕಾಸ್ಟ್ಯೂಮ್ ಡಿಸೈನರು ಅಂದರೆ ಏನು ಸಾರ್ ಅಲ್ಲಿ ಡಿಫ್ರೆನ್ಸು ಅಂತ ಕೇಳ್ಬೋದು. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖಿ ಭವ. ಇವತ್ತಿನ ಟಾಪಿಕ್ಕು ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ, ಕಾಸ್ಟ್ಯೂಮ್ ಡಿಸೈನ್ ಅನ್ನೋ ಕ್ರಾಫ್ಟ್ ಬಗ್ಗೆ. ಏನು ಕಾಸ್ಟ್ಯೂಮ್ ಡಿಸೈನ್, ಇದು ಯಾಕೆ ಇಂಪಾರ್ಟೆಂಟು ಅಂತ ಕೇಳಿದ್ರ, ಬನ್ನಿ ಸ್ವಲ್ಪ ಇಲ್ಲೇ ಹೋಗ್ಬರೋಣ ಆಚೆ. ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬರು ವೈಟ್ ಶರ್ಟು, ಕಾಕಿ ಪ್ಯಾಂಟು, ಬ್ರೌನ್ ಶೂಸು, ತಲೆ ಮೇಲೆ ಒಂದು ಕ್ಯಾಪು ಹಾಕ್ಕೊಂಡಿದ್ರೆ ಯಾರವರು? ಟ್ರಾಫಿಕ್ ಇನ್ಸ್ಪೆಕ್ಟರು. ಅದೇ ಕಾಕಿ ಶರ್ಟು, ಕಾಕಿ ಪ್ಯಾಂಟು, ಬ್ರೌನ್ ಶೂಸು, ತಲೆ ಮೇಲೆ ಒಂದು ಕಾಕಿ ಕ್ಯಾಪ್ ಹಾಕ್ಕೊಂಡಿದ್ರೆ ಇನ್ಸ್ಪೆಕ್ಟರು ಅಲ್ವಾ? ಆಯಿತು, ಅಲ್ಲಿಂದನೂ ಮುಂದಕ್ಕೆ ಹೋಗೋಣ. ಕಾಕಿ ಶರ್ಟು, ಕಾಕಿ ಪ್ಯಾಂಟ್ ಹಾಕ್ಕೊಂಡು ಬಸ್ಸಲ್ಲಿ ಸ್ಟೇರಿಂಗ್ ಇಟ್ಕೊಂಡಿದ್ರೆ ಅವರು ಡ್ರೈವರು. ಕಾಕಿ ಪ್ಯಾಂಟು, ಕಾಕಿ ಶರ್ಟ್ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಬ್ಯಾಗ್ ನೇತಾಕೊಂಡಿದ್ರೆ ಅವ್ರು ಕಂಡಕ್ಟರು. ಆಯಿತು, ಬಿಳಿ ಕೋಟ್ ಹಾಕ್ಕೊಂಡಿದ್ರೆ ಅವರು ಡಾಕ್ಟ್ರು, ಕರಿ ಕೋಟ್ ಹಾಕ್ಕೊಂಡಿದ್ರೆ ಅವ್ರು ಲಾಯರು. ಸರಿ, ಸ್ವಲ್ಪ ಮುಂದಕ್ಕೆ ಹೋಗೋಣ. ಹೈಕೋರ್ಟಿಂದ ಮುಂದಕ್ಕೆ ಹೋದರೆ ವಿಧಾನಸೌಧ, ಅಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ರೆ ಅವ್ರು ಪೊಲಿಟಿಷಿಯನ್ನು. ಇಷ್ಟು ಎಲ್ಲ ಕಾಸ್ಟ್ಯೂಮ್ಸ್ ಹಾಕ್ಕೊಳ್ಳೋ ಭಾಗ್ಯ ಯಾರು ಗೊತ್ತಾ? ಅವನೇ ಆ್ಯಕ್ಟರು. ಗೊತ್ತಾಯ್ತಾ? ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರು ಅಂದರೆ ಕಾಸ್ಟ್ಯೂಮ್ ಡಿಸೈನ್ ಡಿಪಾರ್ಟ್ಮೆಂಟ್. ಕಾಸ್ಟ್ಯೂಮ್ ಡಿಸೈನ್ ಡಿಪಾರ್ಟ್ಮೆಂಟಲ್ಲಿ ಏನೇನೆಲ್ಲ ಬರುತ್ತೆ? ಕಾಸ್ಟ್ಯೂಮ್ ಡಿಸೈನರ್ ಅಂತ ಒಂದು ಸಪ್ರೇಟಾಗಿರುತ್ತೆ, ಒಂದು ಕಾಸ್ಟ್ಯೂಮ್ ಅವರು ಅಂತ ಇರುತ್ತೆ, ಕಾಸ್ಟ್ಯೂಮ್ನ ಮೇಂಟೈನ್ ಮಾಡೋರು. ಇವಾಗ ಇದು ಏನಕ್ಕೆ ಬೇಕು ಸರ್? ಅವ್ರವ್ರದ್ದು ಬಟ್ಟೆ ಹಾಕೊಂಬರಕ್ಕೆ ಹೇಳ್ಬಿಡೋಣ, ಮಾಡಕ್ಕೆ ಹೇಳ್ಬಿಡೋಣ ಅಂದರೆ ನೀವು ತೆಗಿತಾ ಇರೋದೇ ಕತೆನಲ್ಲಿ ಎಲ್ಲ ಥರದ್ದು ಬರುತ್ತೆ. ಬಂದಾಗ ಕಾಸ್ಟ್ಯೂಮರ್ ಇದ್ದರೆ ಅವರು ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಕಾಸ್ಟ್ಯೂಮ್ಸು ಯಾಕೆ ಇಂಪಾರ್ಟೆಂಟು, ವಿಜುವಲಿ ಎಷ್ಟು ಅದು ನಮ್ಮ ನೆನಪಿನಲ್ಲಿ ಇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಕೊಡೋಣ. ನಮ್ಮ ಅಣ್ಣವರು ಕೃಷ್ಣದೇವರಾಯ ಫಿಲಮು, ಅದರಲ್ಲಿ ಕೃಷ್ಣದೇವರಾಯ ಆ ರಾಜನ್ನೇ ಕಂಡಷ್ಟು ನಮಗೆ ಸಂತೋಷ ಆಗುತ್ತೆ ಅಣ್ಣವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ. ಹೆಂಗೆ? ಆ ತಲೆ ಮೇಲೆ ಕೆಂಪು ಪೇಟ, ಅದ್ರ ಮೇಲೆ ಒಂದು ಗರಿ, ಅದಾದಮೇಲೆ ನೀಲಿ ಒಂದು ಕುರ್ತಾ ಥರ ಹಾಕ್ಕೊಂಡು ಅದ್ರ ಮೇಲೆ ಮುತ್ತಿನ ಸರ, ಆಮೇಲೆ ವಜ್ರ ವೈಡೂರ್ಯಗಳ ಹಾರಗಳು, ಅದಾದಮೇಲೆ ಕೈಯಲ್ಲಿರೋ ಉಂಗುರಗಳಿಂದ ಹಿಡಿದು ಅವ್ರ ಕಾಲಲ್ಲಿರೋ ಪಾದರಕ್ಷೆಗಳಿದೆಯಲ್ಲ ಆ ರಾಜರು ಹಾಕ್ಕೊಳ್ತಾ ಇರೋದು, ಅದೇ ಕಣ್ಮುಂದೆ ಬರುತ್ತೆ ಸ್ವಾಮಿ. ಹೌದಾ? ಕೃಷ್ಣದೇವರಾಯ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಆ ಇಮೇಜಸ್ ಮುಂದೆ ಬರುತ್ತೆ ಅಂದರೆ ಏನದ್ರ ಅರ್ಥ? ಕಾಸ್ಟ್ಯೂಮ್ಸ್ಗಿರೋ ಅಂಥ ಮಹತ್ವ ಅಲ್ವಾ? ಇವಾಗ ದಿನನಿತ್ಯದಲ್ಲೂ ಕಾಸ್ಟ್ಯೂಮ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು, ಫಾರ್ಮಲ್ಸ್ ಹಾಕ್ಕೋತೀರಾ. ಯಾವುದೋ ಒಂದು ಪಾರ್ಟಿಗೆ ಹೋಗಬೇಕು, ಪಾರ್ಟಿ ವೇರ್ ಹಾಕ್ಕೋತೀರಾ. ಅಂದರೆ ಕಾಸ್ಟ್ಯೂಮ್ಗಿರೋ ಮಹತ್ವ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಇವಾಗ ಒಂದು ದೇವಸ್ಥಾನದಲ್ಲಿ ಪೂಜಾರಿ ಪ್ಯಾಂಟು ಶರ್ಟು ಹಾಕ್ಕೊಂಡು ಆರತಿ ತೆಗೆದು ನಿಮಗೆ ಕೊಟ್ಟರೆ 2 ನಿಮಿಷ ಯೋಚನೆ ಮಾಡ್ತೀರಾ, ಯಾರಪ್ಪ ಇದು ತಗೋಬೋದ ಆರತಿ ಅನ್ನೋ ಥರ. ಅದೇ ಕಚ್ಚೆ ಪಂಚೆ ಶಲ್ಯ ಒಂದು ಜನ್ವಾರ ಇದ್ದು ಆ ಪುರೋಹಿತರು ಹಿಂಗೆ ಆರತಿ ಮಾಡಿ ಹಿಂಗೆ ಕೊಟ್ಟರೆ ಭಕ್ತಿಯಿಂದ ತಗೋತೀರಾ. ಹೌದಾ? ಸೊ ಕಾಸ್ಟ್ಯೂಮ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಕರೆಕ್ಟಾ? ಸರಿ, ಶಂಕರ್ನಾಗ್ ಅವರು ಕಾಕಿ ಶರ್ಟ್ ಹಾಕ್ಕೊಂಡು ಆಟೋಲಿ ಮುಂದೆಗಡೆ ಕೂತ್ಕೊಂಡ್ರೆ ಅವರು ಆಟೋ ರಾಜ. ಅದೇನೆ ಕಡಕ್ ಕಾಕಿ ಶರ್ಟ್ ಹಾಕ್ಕೊಂಡು, ಕಡಕ್ ಕಾಕಿ ಪ್ಯಾಂಟ್ ಹಾಕ್ಕೊಂಡು, ಐರನ್ಡ್ ಪ್ಯಾಂಟ್ ಹಾಕ್ಕೊಂಡು, ಬ್ರೌನ್ ಶೂಸ್ ಹಾಕ್ಕೊಂಡು, ತಲೆ ಮೇಲೆ ಒಂದು ಕಾಕಿ ಟೋಪಿ ಇಟ್ಕೊಂಡ್ರೆ ಅವರು ಸಾಂಗ್ಲಿಯಾನ. ಕರೆಕ್ಟಾ? ಅದಾದಮೇಲೆ ನಮ್ಮ ವಿಷ್ಣುದಾದ ವಿಷಯಕ್ಕೆ ಬಂದ್ಬಿಡೋಣ. ಆಪ್ತಮಿತ್ರ ಅನ್ನೋ ಫಿಲಮಲ್ಲಿ ಸೌಂದರ್ಯ ಅವರು ಸೈಕ್ಯಾಟ್ರಿಕ್ ಪೇಷಂಟ್ ಆಗಿರ್ತಾರೆ. ಅವ್ರು ಸೈಕ್ಯಾಟ್ರಿಕ್ ಪೇಷಂಟ್ ಆದಾಗ ಅವ್ರದ್ದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ವಿಷ್ಣುದಾದ ಏನು ಮಾಡ್ತಾರೆ, ಒಂದು ಪೇಟ, ಒಂದು ಕಡ್ಡಿ ಇಟ್ಕೊಂಡು ರಾಜಾ ಬಹದ್ದೂರ್ದು ಕ್ಯಾರೆಕ್ಟ್ರಲ್ಲಿ ಎಂಟರ್ ಆದಂಗೆ ತೋರಿಸ್ತಾರೆ. ಸೊ ಒಂದು ಸೈಕ್ಯಾಟ್ರಿಕ್ ಪೇಷಂಟ್ನ ಟ್ರೀಟ್ ಮಾಡೋಕ್ಕೂ ಕಾಸ್ಟ್ಯೂಮ್ಸ್ ಯೂಸ್ ಆಗುತ್ತೆ ಅನ್ನೋದು ಪ್ರೂವ್ ಆಗುತ್ತೆ ಅಲ್ಲಿ. ಅಂದರೆ ಕಾಸ್ಟ್ಯೂಮ್ ಹ್ಯಾಸ್ ದ್ಯಾಟ್ ಇಂಪಾರ್ಟೆನ್ಸ್. ಇವಾಗ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇವರು ಕಾಸ್ಟ್ಯೂಮ್ ಡಿಸೈನರ್ ಏನಕ್ಕೆ ಬೇಕು ಸರ್ ಅಂತಂದರೆ, ನಿಮ್ಮ ಆಲೋಚನೆ, ನಿಮ್ಮ ಇಮ್ಯಾಜಿನೇಷನ್ಗೆ ಆ ಕ್ಯಾರೆಕ್ಟ್ರು ಆ ಥರ ಕಾಸ್ಟ್ಯೂಮಲ್ಲಿ ಇರಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ,
ಅಂದರೆ ಹಾಡಲ್ಲಿ ಏನೋ ಒಂದು ಲಾಂಗ್ ಕೋಟ್ ಹಾಕ್ಕೊಂಡಿರಬೇಕು, ಇನ್ನೊಂದು ಥರ ಇರಬೇಕು, ನಾವು ಡಿಫ್ರೆಂಟಾಗಿ ತೋರಿಸ್ಬೇಕು ಅವ್ರನ್ನ ಆ ಕಾಸ್ಟ್ಯೂಮಲ್ಲಿ ಅಂತಂದರೆ ಅವಾಗ ಕಾಸ್ಟ್ಯೂಮ್ ಡಿಸೈನರ್ ಇನ್ವಾಲ್ವ್ ಆಗ್ತಾರೆ. ಅಥವಾ ರೆಗ್ಯುಲರ್ ಕ್ಯಾರೆಕ್ಟರ್ಸ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ಟ್ಯೂಮ್ ಅವರೇ ಹ್ಯಾಂಡ್ಲ್ ಮಾಡ್ತಾರೆ ಅದನ್ನ. ಹೇಗೆ ನಿಮಗೆ ಎಷ್ಟು ಜನ ಕ್ಯಾರೆಕ್ಟರ್ ಇದ್ದಾರೆ, ಅವ್ರು ಏನೇನು ಅರ್ಥ ಮಾಡ್ಕೋಬೇಕು ಕಾಸ್ಟ್ಯೂಮ್ ಅವರು ಅಂದರೆ, ಅವರು ಏನೇನು ಅರ್ಥ ಮಾಡ್ಕೋಬೇಕು, ಏನು ಸೀನ್ ನಡೀತಾ ಇದೆ ಅಥವಾ ಕತೆ ಏನಿದು, ಎಷ್ಟು ಜನ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿದ್ದಾರೆ, ಆ ಕ್ಯಾರೆಕ್ಟರ್ಗೆಲ್ಲ ಏನೇನು ಎಕನಾಮಿಕ್ಸ್ ಅಂದರೆ ಅವರು ರಿಚ್ಚಾ, ಪುವರಾ, ಮಿಡಲ್ ಕ್ಲಾಸಾ ಅಥವಾ ತುಂಬಾ ಬಿಲೋ ಪಾವರ್ಟಿ ಲೈನಾ, ಯಾವ ಥರ, ಯಾಕೆಂದರೆ ಆ ಥರದಕ್ಕೆ ಆ ಥರ ಕಾಸ್ಟ್ಯೂಮ್ ಕೊಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಳ್ಳೆ ಸೂಟು ಬೂಟು ಹಾಕ್ಕೊಂಡು ನೀವು ತೊಟ್ಟಿ ಆಯೋ ಕ್ಯಾರೆಕ್ಟರ್ ಮಾಡೋಕ್ಕಾಗುತ್ತಾ? ಆಗುತ್ತಾ ಹೇಳಿ? ಚೆನ್ನಾಗಿ ಕಾಣುತ್ತಾ? ಇಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದೇನೋ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡು ಆ ಥರದ್ದೊಂದು ಕ್ಯಾರೆಕ್ಟರ್ ಇದ್ದು ಮಾಡೋಂಗಿದ್ರೆ ಬೇರೆ ವಿಷಯ. ಇಲ್ಲ ಅಂದರೆ ಅದು ಆ ಒಂದು ಗೆಟಪ್ಪೇ ಇಂಪಾರ್ಟೆಂಟ್. ಆ ಗೆಟಪ್ಪಿಗೆ ತೊಗೊಂಬರ್ಬೇಕು ಅಂದರೆ ಅದೇ ಇಂಪಾರ್ಟೆಂಟು. ಇವಾಗ ಫಾರ್ ಎಕ್ಸಾಂಪಲ್ಲು ಸರಿ ಬಿಳಿ ಕೋಟ್ ಹಾಕ್ಕೊಂಡು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಪ್ಯಾಂಟು ಶರ್ಟು ಫಾರ್ಮಲ್ ಹಾಕ್ಕೊಂಡು ಯಾವುದೋ ಒಂದು ಬಸ್ ಓಡಿಸ್ತಾ ಇದ್ದಾನೆ ಅಂದರೆ ನಂಬ್ತೀರಾ? ಆಗಲ್ಲ. ಏನಕ್ಕೆ ಕೇಳ್ತಾ ಇದ್ದೀನಿ ಇದೆಲ್ಲ ಅಂದರೆ, ಕಾಸ್ಟ್ಯೂಮ್ಗೆ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ರಾಜ ರಾಜನ ಥರನೇ ಕಾಣಬೇಕು, ಭಿಕ್ಷುಕ ಭಿಕ್ಷುಕನ ಥರನೇ ಕಾಣಬೇಕು. ಯಾಕೆಂದರೆ ನೀವು ಕತೆ ಮಾಡ್ತಾ ಇರೋದು, ಕತೆ ಮಾಡ್ತಾ ಇರೋದು ಅದಕ್ಕೆ ಯಾವ ರೀತಿ ಬೇಕೋ ಆ ಥರದ್ದೇ ಕಾಸ್ಟ್ಯೂಮ್ಸ್ ಬೇಕು. ಆಯಿತು, ಕಾಸ್ಟ್ಯೂಮ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಸರ್, ಅವ್ರಿಗೇನು ಕೆಲಸ ಇದೆ, ಬರೀ ಕಾಸ್ಟ್ಯೂಮ್ ತಾನೇ ಎತ್ಕೊಡೋದು ಅಲ್ಲ. ಕಾಸ್ಟ್ಯೂಮ್ಸಲ್ಲೂ ಏನಿರುತ್ತೆ ಅಂದರೆ, ಆ ಕ್ಯಾರೆಕ್ಟರ್ಗೆ ಬೇಕಾಗಿರೋ ಕಾಸ್ಟ್ಯೂಮ್ಸ್ನ ನೀಟಾಗಿ ಒಂದು ವಾರ್ಡ್ರೋಬ್ ಮಾಡ್ಕೊಂಡಿರ್ತಾರೆ. ಆ ವಾರ್ಡ್ರೋಬಲ್ಲಿ ಏನಾಗುತ್ತೆ, ಈ ಕ್ಯಾರೆಕ್ಟ್ರ್ ಇವತ್ತು ಈ ಶರ್ಟ್ ಹಾಕ್ಕೊಂಡಿದೆ, ಇವಾಗ ನಾಳೆ ಫಾರ್ ಎಕ್ಸಾಂಪಲ್ಲು ಇದ್ರ ಮೇಲೆ ಏನೋ ಒಂದು ಚಿತ್ತಾಯಿತೋ ಇನ್ನೊಂದಾಯಿತೋ ಮತ್ತೊಂದಾಯಿತೋ ಅಥವಾ ಐರನ್ ಹೊರ್ಟೋಗಿದೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಡೇ ಅದ್ರದ್ದು ಕಂಟಿನ್ಯೂಟಿ ಇದ್ದರೆ ಸೆಕೆಂಡ್ ಪೇರ್ ಇದೆಯಾ ಅದ್ರದ್ದು ಅಂತಲೂ ನೋಡಬೇಕಾಗುತ್ತೆ. ಇಲ್ಲ ಅಂದರೆ ಅದು ವಾಶ್ ಆಗಿ ಐರನ್ನಾಗಿ ರೆಡಿ ಇರಬೇಕಾಗುತ್ತೆ. ಇಷ್ಟನ್ನು ಕಾಸ್ಟ್ಯೂಮ್ ಅವರೇ ನೋಡೋದು. ಇಲ್ಲ ಸರ್ ಅವ್ರವರೇ ಹಾಕೊಂಬಂದ್ಬಿಡ್ಲಿ ಅಂತಂದರೆ, ಇವತ್ತು ಹಾಕೊಂಬಂದ್ರಿ ಏನೋ ಚೆಲ್ಕೊಂಡ್ರಪ್ಪ, ಏನೋ ಅದು ಹೋಗಲೇ ಇಲ್ಲ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗ್ತೀರಾ ಅವಾಗ ರೀಶೂಟ್ಗೆ ಹೋಗ್ಬೇಕು ತಾನೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಕಾಸ್ಟ್ಯೂಮ್ ಅನ್ನೋ ಒಂದು ಕಲೆದು ಇಂಪಾರ್ಟೆನ್ಸ್. ಸರಿ, ನನ್ನ ಫ್ರೆಂಡ್ ಒಬ್ಬ ರೀಸೆಂಟಾಗಿ ಮದುವೆಗೇನು, ಮದುವೆಗೆ ಮುಹೂರ್ತಕ್ಕೊಂದು ಬಟ್ಟೆ, ಇದಕ್ಕೆ ಮದುವೆಗೆ ಒಂದು ಬಟ್ಟೆ, ರಿಸೆಪ್ಷನ್ಗೆ ಸೂಟ್ ಹಾಕ್ಕೊಂಡು ಆ ರಿಸೆಪ್ಷನ್ ಮುಗಿದ್ಮೇಲೆ ತಿರುಗಿ ವಾಪಸ್ ಆ ಬಟ್ಟೆ ಹಾಕ್ಕೊಂಡೋ ಇಲ್ವೋ ಗೊತ್ತಿಲ್ಲ, ಆದರೂ ಕಾಸ್ಟ್ಯೂಮ್ಗೆ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದೇ ಥರ ಹಾಕ್ಕೊಂಡೇ ನಿಂತ್ಕೋಬೇಕಾಗತ್ತೆ, ಅದಕ್ಕೋಸ್ಕರ ಮಾಡ್ತಾರೆ. ಸೊ ದಿನನಿತ್ಯ. ಆಮೇಲೆ ಇದು ಏನು ಕಾಸ್ಟ್ಯೂಮ್ಸಲ್ಲಿ ಆ ನೇಟಿವಿಟಿ ಅಂದರೆ, ಹಳ್ಳಿಗೆ ಹೋದರೆ ಹಳ್ಳಿ ಕಾಸ್ಟ್ಯೂಮು, ಇಲ್ಲಿ ಸಿಟಿಲಿದ್ದರೆ ಸಿಟಿ ಕಾಸ್ಟ್ಯೂಮ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಸ್ಲಮ್ಮದು ಕ್ಯಾರೆಕ್ಟರ್ ಇದೆ ಅಂದ್ಕೊಳ್ಳಿ, ಅವನು ರಿಚ್ಚಾಗಿ ಪ್ರೊವೈಡೆಡ್ ಆ ಸೀನಿಗೆ ರಿಕ್ವೈರ್ಮೆಂಟ್ ಇದ್ದರೆ ಹಾಕಿ, ಬೇಡ ಅನ್ನಲ್ಲ. ಆ ಒಂದು ನಾಲೆಡ್ಜ್ ಯಾರಿರುತ್ತೆ, ಅದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಸೊ ಐ ಹೈಲಿ ರೆಕಮೆಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಫಾರ್ ಎ ಮೂವಿ. ಅವ್ರನ್ನ ನೀವು ತಗೋಬೇಕು. ಯಾಕೆ, ನಿಮ್ಮ ಕೆಲಸ ಎಲ್ಲಿ ಸುಲಭ ಆಗುತ್ತೆ ಅಂತ. ಅವರು ಹೀರೋನ ಹೀರೋ ಥರ ಪ್ರೆಸೆಂಟ್ ಮಾಡ್ತಾರೆ, ವಿಲನ್ ಥರ ಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಕಾಸ್ಟ್ಯೂಮ್ಸ್ ನಾನು ಹೇಳ್ತಾ ಇರೋದು, ನಿಮ್ಮ ಇಮ್ಯಾಜಿನೇಷನ್ ಏನಿದೆ, ಹೆಂಗೆ ಕಾಣಬೇಕು ಅಂತ ಹೇಳಿದ್ದೀರಾ, ಅಲ್ಲಿ ಪ್ರೊಡಕ್ಷನ್ ಡಿಸೈನರ್ ಹೆಂಗೆ ಮಾಡಿದ್ದಾರೆ, ಆರ್ಟ್ ಡೈರೆಕ್ಷನ್ ಏನು ಮಾಡಿದ್ದಾರೆ, ಎಲ್ಲ ಫೋರ್ಗ್ರೌಂಡು ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ. ಬಟ್ ಮುಂದೆ ನಿಂತ್ಕೊಳ್ಳೋ ಕ್ಯಾರೆಕ್ಟರ್ ಪ್ರೆಸೆಂಟಬಲ್ ಇಲ್ಲ ಅಂದರೆ ಎಂಟೈರ್ ಎಫರ್ಟ್ಸ್ ಗೋಸ್ ಫಾರ್ ಎ ಟಾಸ್ ಅಲ್ವಾ. ಅದರಿಂದ ಕಾಸ್ಟ್ಯೂಮ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಕಾಸ್ಟ್ಯೂಮಲ್ಲಿ ಯಾವಾಗಲೂ ನೋಡಿ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ನಮ್ಮ ದೇವರುಗಳಲ್ಲೂ ಹೆಂಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಕಾಸ್ಟ್ಯೂಮು. ಇವಾಗ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಅವ್ರಿಗೆ ಆದಂಥ ಒಂದು ಕಾಸ್ಟ್ಯೂಮು, ಒಂದು ನವಿಲ್ಗರಿ, ಹೌದಾ. ಈಶ್ವರ ಅಂದರೆ ಆ ಚರ್ಮ, ಯಾವುದು ಹುಲಿ ಚರ್ಮ ಹಾಕ್ಕೊಂಡು ಇದು ಮಾಡಿಕೊಂಡು ಭಸ್ಮ ಎಲ್ಲ ಕೊಟ್ಬಿಟ್ಟು ಕೊರ್ಳಿಗೊಂದು ಹಾವು ಮತ್ತು ರುದ್ರಾಕ್ಷಿ ತ್ರಿಶೂಲ ಎಲ್ಲ ಇಟ್ಕೊಂಡ್ರೆ ಈಶ್ವರ ಅಲ್ವಾ. ವಿಷ್ಣು ಅಂದರೆ ಒಂದು ಚೆನ್ನಾಗಿರುವಂಥ ಒಂದು ರೇಷ್ಮೆ ಪಂಚೆಯಲ್ಲಿ ಎಲ್ಲ ಮಾಡಿ ವಿಷ್ಣು ಚಕ್ರ ಕೈಯಲ್ಲಿ ಹಿಡ್ಕೊಂಡು ಒಂದು ಗದೆನ ಕೈಯಲ್ಲಿ ಹಿಡ್ಕೊಂಡು ಎಲ್ಲ ಮಾಡಿದ್ರೆ ವಿಷ್ಣು. ಅದೇ ಶಿಲ್ಬೆ ಮೇಲೆ ಏರಿದರೆ ಜೀಸಸ್ ಕ್ರೈಸ್ಟು. ಅದೇ ನಾವು ಹೊಟ್ಟೆ ಡೊಳ್ಳಿದ್ದು ಒಂದು ಪಂಚೆ, ಕಚ್ಚೆ ಪಂಚೆ, ಶಲ್ಯ ಇದ್ಬಿಟ್ಟು ಕೆಳಗಡೆ ಒಂದು ಇಲಿ ಇದ್ದರೆ ಗಣಪತಿ, ಹೌದಾ, ಕರೆಕ್ಟಾ. ಈ ಥರ ದೇವ್ರುಗಳಲ್ಲೂ ಕಾಸ್ಟ್ಯೂಮ್ಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಅದೇ ಕಾಸ್ಟ್ಯೂಮ್ಸ್ನ ಬೇರೆಯವ್ರಿಗೆ ಹಾಕಿದ್ರೆ ಯಾವ ದೇವ್ರು ಯಾರು ಅಂತಲೇ ಗೊತ್ತಾಗಲ್ಲ, ಹೌದಾ. ಹಾಗೆ ಯಾರ್ಯಾರು ಯಾವ ಕಾಸ್ಟ್ಯೂಮ್ ಹಾಕೋಬೇಕು, ಆ ಕಾಸ್ಟ್ಯೂಮ್ನ ಸಪೋರ್ಟ್ ಮಾಡೋಕ್ಕೆ ಆ ಡಿಪಾರ್ಟ್ಮೆಂಟ್ ಇರುತ್ತೆ. ದಯವಿಟ್ಟು ಎಲ್ಲೋ ಕಾಸ್ಟ್ ಕಟ್ಟಿಂಗು ಬೇಡ, ನಾವೇ ಮಾಡ್ಕೊಂಡ್ಬಿಡ್ತೀವಿ, ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಎವ್ರಿ ಕ್ರಾಫ್ಟ್
has its own importance, and this is the most important integral part of movie making, that is ಕಾಸ್ಟ್ಯೂಮ್ ಡಿಸೈನ್, ಡಿಸೈನರ್ ಆ್ಯಂಡ್ ಕಾಸ್ಟ್ಯೂಮ್ ಪರ್ಸನ್. ಕಾಸ್ಟ್ಯೂಮ್ ಅವ್ರದ್ದು ಇನ್ನೊಂದು ಇಂಪಾರ್ಟೆನ್ಸ್ ಹೇಳ್ತೀನಿ ನಿಮಗೆ. ಏನು ಕಾಸ್ಟ್ಯೂಮ್ ಅವ್ರದ್ದು ಇನ್ನೊಂದು ಇಂಪಾರ್ಟೆನ್ಸ್? ಇವಾಗ ಫೈಟ್ ಸೀಕ್ವೆನ್ಸ್ ಆಗ್ತಾ ಇದೆ ಅಂದ್ಕೊಳ್ಳಿ. ಫೈಟಲ್ಲಿ ಏನೋ ಹೊಡೆದಾಟ ಬಡ್ದಾಟದ ಸೀನು ಎಲ್ಲ ಆಯಿತು. ಎಲ್ಲೋ ಒಂದು ಕಡೆ ಒಂದು ಕ್ಯಾರೆಕ್ಟರ್ದು ಶರ್ಟ್ ಎಲ್ಗೋ ಸಿಕ್ಕಾಕೊಂಡು ಹರಿದೋಯ್ತು ಇಮಿಡಿಯೇಟಾಗಿ. ಇವಾಗ ರೀಪ್ಲೇಸ್ಮೆಂಟ್ ಇಲ್ಲ. ಅಲ್ಲೇ ಕಾಸ್ಟ್ಯೂಮ್ ಅವ್ರ ಜೊತೆ ಟೈಲರ್ ಇರ್ತಾನೆ. ಅವನು ಅದನ್ನ ನೀಟಾಗಿ ಗೊತ್ತಾಗದೆ ಇರೋಂಗೆ ಸ್ಟಿಚ್ ಮಾಡಿಕೊಡ್ತಾನೆ. ಸೊ ಈಟ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅವ್ರನ್ನ ಕಾಸ್ಟ್ಯೂಮ್ ಅವ್ರನ್ನ ತೊಗೊಳ್ಳಿಲ್ಲ, ಯಾರನ್ನೂ ತೊಗೊಳ್ಳಿಲ್ಲ, ಹಂಗೆ ಹೋಗ್ಬಿಟ್ರಿ ಅಂದರೆ ಯಾರು ಇರ್ತಾರೆ ನಿಮ್ಮ ಜೊತೆ? ಟೈಲರ್ ಇರ್ತಾರೆ. ಟೈಲರ್ ಕರ್ಕೊಂಡು ಹೋಗಿರ್ತೀರಾ? ಅಥವಾ ಐರನ್ ಮಾಡ್ಕೊಡೋಕೆ ಯಾರನ್ನಾದರೂ ಐರನ್ ಮಾಡೋರನ್ನ ಕರ್ಕೊಂಡು ಹೋಗಿರ್ತೀರಾ? ಇಲ್ಲ. ಸೊ ಕಾಂಪ್ರಮೈಸ್ ಮಾಡಬೇಡಿ ಎಲ್ಲೂ. ಈ 24 ಕ್ರಾಫ್ಟ್ಸ್ನು ಇಟ್ಕೊಂಡು ಸಿನಿಮಾ ಮಾಡಿ. ಬಜೆಟಿಂಗ್ ನಿಮಗೆ ಬಿಟ್ಟಿದ್ದು ಸ್ವಾಮಿ. ಯಾರನ್ನ ನೀವು ತೊಗೋತಾ ಇದ್ದೀರಾ, ಯಾವ ಕಾಸ್ಟ್ಯೂಮ್ ಅವ್ರನ್ನ ತೊಗೋತಾ ಇದ್ದೀರಾ, ಯಾವ ಕಾಸ್ಟ್ಯೂಮ್ ಡಿಸೈನರ್ನ ತೊಗೋತಾ ಇದ್ದೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಆಯಿತು, ಕಾಸ್ಟ್ಯೂಮ್ ಅವರು ಮತ್ತು ಕಾಸ್ಟ್ಯೂಮ್ ಡಿಸೈನರು ಅಂದರೆ ಏನು ಸಾರ್ ಅಲ್ಲಿ ಡಿಫ್ರೆನ್ಸು ಅಂತ ಕೇಳ್ಬೋದು. ಇವಾಗ ರೀಸೆಂಟಾಗಿ ಒಂದು ಫಿಲಮ್ ಬಂತು, ಬಗೀರಾ ಅಂತ ಒಂದು ಫಿಲಮ್ ಬಂತು. ಆ ಬಗೀರಾನಲ್ಲಿ ಕಾಸ್ಟ್ಯೂಮ್ ಅವರೇ ಮ್ಯಾನೇಜ್ ಮಾಡಿಬಿಡ್ತಾರೆ. ಯಾವುದೋ ಇನ್ಸ್ಪೆಕ್ಟರ್ ಡ್ರೆಸ್ನ, ಇನ್ಸ್ಪೆಕ್ಟರ್ ಶೂಸ್ನ, ಇನ್ಸ್ಪೆಕ್ಟರ್ ಕ್ಯಾಪ್ನ ಎಲ್ಲ. ಈ ಕಾಸ್ಟ್ಯೂಮ್ ಡಿಸೈನರ್ ಎಲ್ಲಿಂದ ಬಂದರು ಅಂದರೆ, ಬಗೀರಾದ ಒಂದು ಔಟ್ಫಿಟ್ ಇರುತ್ತೆ. ಅಂದರೆ ಹಿ ವಿಲ್ ಕಮ್ ಆಸ್ ಅ ಸೂಪರ್ ಹೀರೋ. ಅದಕ್ಕೊಂದು ಔಟ್ಫಿಟ್ನ ಡಿಸೈನ್ ಮಾಡಿದ್ದಾರೆ. ದಟ್ ಈಸ್ ನಾಟ್ ಅ ರೆಗ್ಯುಲರ್ ಥಿಂಗ್. ಅದು ಸಾಮಾಜಿಕವಾಗಿ ರೆಗ್ಯುಲರಾಗಿ ಹಾಕೊಳ್ಳೋ ಅಂಥ ಕಾಸ್ಟ್ಯೂಮ್ ಅಲ್ಲ. ಅದನ್ನು ಡಿಸೈನ್ ಮಾಡಬೇಕಾಗುತ್ತೆ. ಅದನ್ನು ಯಾರು ಡಿಸೈನ್ ಮಾಡ್ತಾರೆ? ಅದನ್ನು ಕಾಸ್ಟ್ಯೂಮ್ ಡಿಸೈನರ್ ಡಿಸೈನ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ಸಿಂಪಲ್ಲಾಗಿ ಹೇಳಿದೆ. ಇವತ್ತು ನಾನು ಮಾತಾಡಿರೋದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಡಿಸೈನ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಅವ್ರ ಬಗ್ಗೆ, ಒಂದು ಕ್ರಾಫ್ಟ್ ಬಗ್ಗೆ ನಾನು ಮಾತಾಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಮೇಕಪ್ ಮತ್ತು ಹೇರ್ ಸ್ಟೈಲಿಸ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.